ನೀತಿ ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಹ್ಲಾದ್ ಜೋಶಿ. ಎಸ್, ಕಾಂಗ್ರೆಸ್ನ ನೀತಿ ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್. ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಗ್ಯಾರಂಟಿಗಳು ಏನಾಯ್ತು? ಲಾಡ್ ಅವರು ಮಂತ್ರಿಗಿರಿಯನ್ನ ಉಳಿಸಿಕೊಳ್ಳುವುದಕ್ಕೆ ಏನೇನೋ ಮಾತನಾಡ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇಶದಲ್ಲಿ ಅವರು ಕೇವಲ 2.5 ಕಡೆ ಇದ್ದಾರೆ ಅಷ್ಟೇ. ಹಿಮಾಚಲ ಪ್ರದೇಶ ಅಲುಗಾಡುತ್ತೆ, ಪುಲ್ವಾಮಾ ಬಗ್ಗೆ ಮಾತಾಡೋದು ಯೋಧರಿಗೆ ಮಾಡೋ ಅಪಮಾನ. ಲಾರ್ಡ್ ಅವರು ಮಂತ್ರಿಗಿರಿಯನ್ನ ಉಳಿಸಿಕೊಳ್ಳೋದಕ್ಕೆ ಏನೇನೋ ಮಾತನಾಡ್ತಾರೆ. ಅವರು ಉತ್ಸಾಹದಲ್ಲಿ ಮಾತನಾಡ್ತಾ ಇದ್ದಾರೆ. ಅವರ ಮಂತ್ರಿಗಿರಿ ಉಳಿಯಲಿ ಅಂತ ಪ್ರಾರ್ಥನೆ ಮಾಡ್ತೀನಿ, ನೀವು ಸೋತ್ರು ನಿಮ್ಮ ಮಂತ್ರಿಗಿರಿ ಉಳಿಯಲಿ ಅಂತ ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ನಂತರ ಇವರು ಯಾವತ್ತೂ ದೇಶಕ್ಕೆ ನ್ಯಾಯವನ್ನು ಮಾಡಿಲ್ಲ. ಇವರು ಹಳೆ ಘೋಷಣೆ ನೆನಪು ಮಾಡ್ಕೊರಿ. ಗರೀಬಿ ಹಟಾವ್ ಅಂತ ಹೇಳಿದ್ರು, ಮಾಡಿದ್ರ? ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳಿದ್ರು, ಮಾಡಿದ್ರ? 2004ರಲ್ಲಿ ಇವ್ರ ಘೋಷಣೆ ಏನಿತ್ತು? ಕಾಂಗ್ರೆಸ್ಗೆ ಹಾತ್, ಗರೀಬ್ ಲೋಗೋಂಗೆ ಸಾಥ್. ಎಷ್ಟಾಯಿತು? 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರು, ಬಡವರಿಗೆ ಏನೂ ಕೊಡಲಿಲ್ಲ. ಹಾಗಾಗಿ ಇವರು ಏನದು ಯಾತ್ರೆ ಮಾಡಲಿ ಮತ್ತೊಂದು ಮಾಡಲಿ ಜನ ಇವ್ರು ನಂಬೋದಿಲ್ಲ. ಮತ್ತು ಅವ್ರಿಗೂ ಗೊತ್ತದ ಮನ ಬಂದಂತೆ ಅನೌನ್ಸ್ಮೆಂಟ್ ಮಾಡೋದು, ಯಾಕಂದ್ರೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತದ. ಹೀಗಾಗಿ ಈ ರೀತಿ ಮಾಡ್ತಾಯಿದ್ದಾರೆ. ಅದರ ಪರಿಣಾಮ ಏನೂ ಆಗಲ್ಲ. ಅವ್ರಿಗೆ ತಿಳಿಯೋದಿಲ್ಲ, ಕಾಂಗ್ರೆಸ್ದವ್ರಿಗೆ ತುಷ್ಟೀಕರಣದ ರಾಜಕಾರಣ ಮತ್ತು ಅವರಿಗೆ ಬ್ರದರ್ಸ್ ಅನ್ನೋರು. ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅಂತ ಅವ್ರದ್ದು ಕಾಂಗ್ರೆಸ್ ಪಾರ್ಟಿಯವ್ರದ್ದು ನೀತಿ. ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅನ್ನುವಂಥದ್ದು ಅವ್ರ ನೀತಿ ಅದ. ಹೀಗಾಗಿ ಈ ಥರ ಎಲ್ಲ ಅತ್ಯಂತ ಬಾಲಿಷ್ಯವಾಗಿ ಮಾತನಾಡ್ತಾರೆ. ಗ್ಯಾರಂಟಿ ಘೋಷಣೆ ಮಾಡಿದ್ರಲ್ಲ, ಏನಾಯ್ತು? ಮಧ್ಯಪ್ರದೇಶದಾಗ ಮಾಡಿದ್ರಲ್ಲ, ಏನಾಯ್ತು? ಆನಂತರ ಛತ್ತೀಸ್ಗಢದಾಗಂತೂ ಘೋಷಣೆ ಗ್ಯಾರಂಟಿ ಘೋಷಣೆ ಏನಾಯ್ತು? ಕಾಂಗ್ರೆಸ್ ಪಾರ್ಟಿಯವರೆಲ್ಲ ಗ್ಯಾರಂಟಿ ಘೋಷಣೆ ಮಾಡಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅವರು 3 ಕಡೆ ಇದ್ದಾರೆ. ಈಗ 3ರಾಗ 2 ಕಡೆ ಇದ್ದಾರೆ ಅವರು. ಯಾಕಂದ್ರೆ ಹಿಮಾಚಲ ಪ್ರದೇಶ ಅಗಳಾಡಕತ್ತೈತಿ. ತಮ್ಮ ಇತಿಮಿತಿ ನೋಡ್ಕೊಂಡು ಮಾತಾಡಬೇಕು. ಮತ್ತು ಪುಲ್ವಾಮಾ ದಾಳಿ ಇದೆಲ್ಲ ಒಂದು ರೀತಿ ಅಲ್ಲಿ ಹುತಾತ್ಮರಾದಂಥ ಯೋಧರಿಗೆ ಮಾಡುವಂಥ ಅಪಮಾನ ಇದು. ಈಗ ಲಾಡೋರು ಸರ್ ನಿನ್ನೆ ಒಂದು ಮಾತು ಇದೆ, ನಾವು ಜೋಶಿ ಅವ್ರನ್ನ ಅಷ್ಟೇ ಸೋಲಿಸಲ್ಲ, ಮೋದಿ ಅವ್ರನ್ನೇ ಸೋಲಿಸ್ತೀವಿ ನಾವು ಫಸ್ಟ್. ಅವ್ರು ಘೋಷಣೆ ಮಾಡಿದ ನಂತರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.